ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು A3's ಹೋಮ್ ಕಿಚನ್. ಇವತ್ತು ಅಕ್ಕಿ ಉಂಡಿ ಅಥವಾ ಕಾಯಿ ಉಂಡಿ ಹೇಗೆ ಮಾಡೋದು ಅಂತ ನೋಡೋಣ. ನಾಳೆ ತಿಂಡಿಗೆ ಪುಂಡಿ ಮಾಡುವ ಅಂತ ಅಂದ್ಕೊಂಡಿದ್ದೇನೆ. ಅದಕ್ಕೆ ಹಿಂದಿನ ದಿವಸ ಮಧ್ಯಾಹ್ನ ಮೇಲೆ ನೀವು ಏನು ದೋಸೆ ಮತ್ತು ಇಡ್ಲಿಗೆ ಅಕ್ಕಿ ತಗೋತೀರಲ್ಲ, ಅದೇ ಅಕ್ಕಿ ಎಷ್ಟು ಬೇಕಂತ ನೋಡಿ ಅದನ್ನು ಸ್ವಲ್ಪ ಹೊತ್ತು 4-5 ಗಂಟೆ ಹೊತ್ತು ನೀರಲ್ಲಿ ನೆನೆಸಿಡಬೇಕು. ತೊಳೆದು ಆಮೇಲೆ ಕಡಿಬೇಕಾದ್ರೆ ಅದಕ್ಕೆ ನಾನೊಂದು 3 ದೊಡ್ಡ ಲೋಟದಲ್ಲಿ ಈ ಲೋಟದಲ್ಲಿ 3 ಲೋಟದಷ್ಟು ಅಕ್ಕಿ ತೊಗೊಂಡಿದ್ದೇನೆ. ಅದಕ್ಕೆ ಒಂದು ಮೀಡಿಯಮ್ ಸೈಜಷ್ಟು ಒಂದು ಕಾಯಿ ಇಡೀ ಹಾಕಿದ್ದೆ, ಮತ್ತು ಸ್ವಲ್ಪ ಜೀರಿಗೆ, ಉಪ್ಪು ಇಷ್ಟನ್ನು ಹಾಕಿ ನೈಸ್ ಆಗಬೇಕಂತ ಇಲ್ಲ, ಸ್ವಲ್ಪ ದರ್ದರ ಇದ್ರೂ ಪರವಾಗಿಲ್ಲ. ಅದನ್ನ ಕಡಿದು ಅರ್ಧ ಅಷ್ಟೇ ಕಡ್ದಿದ್ದೇನೆ. ಈ ಟೆಕ್ಸ್ಚರ್ ಬಂದಿದೆ, ಇಷ್ಟು ಗಟ್ಟಿ ಇದ್ದರೆ ಸಾಕು. ಆಮೇಲೆ ಅದನ್ನು ಮಗ್ಗಿಸ್ಬೇಕು. ನೋಡಿ, ಈಗ ಅದಷ್ಟನ್ನು ಕಡ್ದು ಬೇಯಿಸಲಿಕ್ಕೆ ಶುರು ಮಾಡಿದ್ದೇನೆ. ಇಷ್ಟು ನೀರಿದ್ದರೆ ಪರವಾಗಿಲ್ಲ, ಅದು ಬೆಂದು ದಪ್ಪ ಆಗುತ್ತೆ. ಮತ್ತು ಕಡಿಬೇಕಾದ್ರೆ ಜೀರಿಗೆ ಹಾಕ್ಕೋಬೋದು, ಹಾಕದೇನೆ ಇರ್ಬೋದು. ಹಾಕಿದರೆ ಸ್ವಲ್ಪ ಪರಿಮಳಕ್ಕೋಸ್ಕರ ಅಷ್ಟೇ, ಹಾಕಿದರೆ ಒಳ್ಳೆ ಪರಿಮಳ ಬರುತ್ತೆ. ಇದೀಗ ಸ್ವಲ್ಪ ತಣಿಬೇಕು, ಆಮೇಲೆ ಕೈಯಲ್ಲಿ ಉಂಡೆ ಕಟ್ಟಲಿಕ್ಕೆ ಆಗುವಷ್ಟು ತಣಿದ್ರೆ ಸಾಕು. ಇಲ್ಲಿ ನೋಡಿ, ಉಂಡೆ ಕಟ್ಟಿದ್ದೇನೆ. ಇದನ್ನೀಗ ಇದರಲ್ಲಿ ಬೇಯಿಸ್ಕೊಳ್ಳೋ. ನೀರು ಕುದೀತಾ ಇದೆ. ಇದಿಷ್ಟನ್ನು ಹೀಗೆ ಇಟ್ಟು ಮಧ್ಯೆ ಒಂದು ಸ್ವಲ್ಪ ಗ್ಯಾಪ್ ಇಟ್ಟಿದ್ದೇನೆ, ಸ್ವಲ್ಪ ಅದು ಸ್ಟೀಮ್ ಮೇಲ್ಗಡೆ ಬರಲಿ ಅಂತ, ಪಾಸ್ ಆಗಲಿ ಅಂತ, ಬ್ಲಾಕ್ ಮಾಡೋದು ಬೇಡ ಅಂತ ಅಷ್ಟೇ. ಇದನ್ನು ಒಂದು 10ರಿಂದ ಒಂದು 15 ನಿಮಿಷ, ಮ್ಯಾಕ್ಸಿಮಮ್ 15 ನಿಮಿಷ ಸಾಕು ಬೇಯಿಸ್ಕೊಳ್ಳೋ. ಆಯಿತಾ, ಈಗ 15 ನಿಮಿಷ ಹಾಗೆ ಬೆಂದಿದೆ. ಇದು ಇಷ್ಟು ಗಟ್ಟಿಯಾಗಿದೆ ಈಗ ಪುಂಡಿ. ಹಾಗೆ ಇದನ್ನು ನೀವು ನಿಮಗೆ ಇಷ್ಟವಾದಂಥ ನಿಮ್ಮ ಚಟ್ನಿ ಇಲ್ಲ ಸಾಂಬಾರು ಏನಾದರೂ ಅದರ ಜೊತೆಗೆ ತಿನ್ಬೋದು. ನಾನು ಬಟಾಟೆ ಮತ್ತು ಹೆಸರು ಕಾಳು, ಗ್ರೀನ್ ಗ್ರಾಮ್, ಅದನ್ನು ಹಾಕಿ ಸಾಂಬಾರು ಮಾಡಿದ್ದೇನೆ. ಹೀಗೆ ಪುಂಡಿಯನ್ನು ಮಾಡಿ ನಿಮಗೆ ಇಷ್ಟವಾದ ಚಟ್ನಿ ಅಥವಾ ಸಾಂಬಾರು ಜೊತೆ ಇದನ್ನು ತಿನ್ನಿ, ಆನಂದಿಸಿ. ಮತ್ತು ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್, ಕಮೆಂಟ್, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.